ಹೊಸಕೋಟೆ ತಾಲೂಕಿನ ಚಿಂತಾಮಣಿ ರಸ್ತೆಯ ಡಿ ಶೆಟ್ಟಹಳ್ಳಿ ಗೇಟ್ನಲ್ಲಿ ತಲೆ ಎತ್ತಿರುವ ಅನಧಿಕೃತ ವಿನಾಯಕ ಕ್ಲಿನಿಕ್ಗೆ ಬೀಗ ಜಡಿದರೂ ಯಾವುದೇ ಭಯವಿಲ್ಲದೆ ವಾಮಮಾರ್ಗದಲ್ಲಿ ಕ್ಲಿನಿಕ್ ನಡೆಸುತ್ತಿದ್ದಾನೆ. ಇಲ್ಲಿರುವ ಡಾಕ್ಟರೇ ಅಲ್ಲ, ಇವನೊಬ್ಬ ಯೋಗಾಭ್ಯಾಸ ಮಾಡಿಸುವ ಯೋಗ ಮಾಸ್ಟರ್. ಯಾವುದೇ ಸರ್ಕಾರದ ನಿಯಮಗಳನ್ನು ಪಾಲಿಸದೆ ಅನಧಿಕೃತವಾಗಿ ನಡೆಸುತ್ತಿರುವ ವಿನಾಯಕ ಕ್ಲಿನಿಕ್. ನಿನ್ನ ವಿದ್ಯಾಭ್ಯಾಸ ಏನು ಅಂತ ಕೇಳಿದ್ರೆ ಎಂಬಿಬಿಎಸ್ ಅಂತ ಉತ್ತರ ನೀಡುತ್ತಾನೆ. ಎಂಬಿಬಿಎಸ್ ಅಂದರೆ ಏನಂತಲೇ ಗೊತ್ತಿಲ್ಲದ ಇಂತಹ ನಾಲಾಯಕ್ ವೈದ್ಯನಿಗೆ ತಕ್ಕ ಕಾನೂನು ಮೂಲಕ ಕ್ರಮ ಜರುಗಿಸಬೇಕಾಗಿದೆ. ನೋಡುವುದಕ್ಕೆ ಈ ಆಸಮಿ, ಕಿವಿಗೆ ಓಲೆ, ಕೈಯ ಕಿರು ಬೆರಳಿಗೆ ಬೆಳ್ಳಿಯ ಉಂಗುರ, ಕೈಗೆ ದಾರ ಕಟ್ಕೊಂಡು ಯಾವುದೋ ಗುಂಡಾ ರೀತಿ ಕಾಣುತ್ತಿದ್ದು ರೋಗಿಗಳಿಗೆ ಇವನೇ ಡಾಕ್ಟರ್ ಅಂತ ನಂಬಿಸಿದ್ದಾನೆ. ಇವನು ಹೆಸರು ಪವನ್ ಕುಮಾರ ವಿ, ಅದು ಡಾಕ್ಟರ್ ಪವನ್ ಕುಮಾರ್ ಅಂತೆ. ಇವನು ಮೂಲತಃ ತಮಿಳುನಾಡಿನ ತಿರುವಳ್ಳೂರ್ ಜಿಲ್ಲೆಯ ಪಲ್ಲಿಪಟ್ ತಾಲೂಕು ಜಂಗಲಪಲ್ಲಿ ಮೇಲ್ಜಂಗಲಪಲ್ಲಿ ಗ್ರಾಮದವನಾಗಿದ್ದು, ನಕಲಿ ಸರ್ಟಿಫಿಕೇಟ್ ಎಲ್ಲರಿಗೂ ತೋರಿಸಿ ನಾನು ಡಾಕ್ಟರ್ ಎಂಬಿಬಿಎಸ್ ಮಾಡಿದ್ದೇನೆ ಎಂದು ನಂಬಿಸಿ ಕ್ಲಿನಿಕ್ ನಡೆಸಿ ಲಕ್ಷಾಂತರ ರೂಪಾಯಿ ಮಾಡಿಕೊಂಡು ಹೊರ ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತಿದ್ದಾನೆ. ಸಾರ್ವಜನಿಕರಲ್ಲಿ ಇಂತಹ ನಾಲಾಯಕ್ ನಕಲಿ ಡಾಕ್ಟರ್ಗಳ ಹಾವಳಿ ನಿಲ್ಲೋದು ಯಾವಾಗ ಅನ್ನೋದು ಈಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಗ್ರಾಮೀಣ ಭಾಗವಾದ ಡಿ ಶೆಟ್ಟಿಹಳ್ಳಿ ಗೇಟ್ನಲ್ಲಿ ಕೆಲಸದ ನಿಮಿತ್ತ ಉತ್ತರ ಭಾರತದಿಂದ ಬಂದು ಇಲ್ಲಿ ನೆಲೆಸಿರುವ ಅದೆಷ್ಟೋ ಮಂದಿಗೆ ಮತ್ತು ಡಿ ಶೆಟ್ಟಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ಇವನೇ ಡಾಕ್ಟರ್. ಇವನ ಮೇಲೆ ಯಾಕೆ ಇನ್ನೂ ಮಾಡದ ಅನ್ನೋದು ಎಲ್ಲರ ಪ್ರಶ್ನೆ. ಯಾಕಪ್ಪ ನೀನು ಈ ಕ್ಲಿನಿಕ್ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀಯಾ ಅಂದ್ರೆ, ಹೌದು ನಾನು ಎಂಬಿಬಿಎಸ್ ಮಾಡ್ತಿದ್ದೀನಿ ಅಂತ ಉತ್ತರ ನೀಡುತ್ತಿದ್ದಾನೆ. ಇಂತಹ ನಕಲಿ ಡಾಕ್ಟರ್ಗಳ ಹಾವಳಿ ಎಲ್ಲಾ ಕಡೆ ಯಾವಾಗ ಕೊನೆಗೊಳ್ಳುತ್ತದೆ ಎಂದು ಸಾರ್ವಜನಿಕರ ಪರಿತಪ್ಪಿಸುತ್ತಿದ್ದಾರೆ. ನಾನೇನು, ನನ್ನ ಇತಿಮಿತಿ ಏನು ಎಂಬುದು ಗೊತ್ತಿದ್ದರೂ ಡಾಕ್ಟರ್ ಆಗಿ ತನ್ನ ವೃತ್ತಿ ಪ್ರಾರಂಭ ಮಾಡಿದ್ದು. ಯಾವ ಆರೋಗ್ಯ ಅಧಿಕಾರಿಗಳಿಗೆ ಮಾಮೂಲು ಎಷ್ಟು ಹೋಗುತ್ತಿದೆಯೋ ಏನೋ, ಅದಕ್ಕೆ ಭಯವಿಲ್ಲದೆ ರಾಜಾರೋಷವಾಗಿ ನಾನು ಡಾಕ್ಟರ್ ಎಂದು ಚಿಕಿತ್ಸೆ ನೀಡುತ್ತಿದ್ದು ರೋಗಿಗಳಿಂದ ಸಾವಿರಾರು ರೂಪಾಯಿಗಳನ್ನು ಕಿತ್ತು ತನ್ನ ಜೋಬಿಗೆ ಇಳಿಸಿಕೊಳ್ಳುತ್ತಿದ್ದಾನೆ. ಹೊಸಕೋಟೆ ತಾಲೂಕಿನ ವೈದ್ಯಾಧಿಕಾರಿ ಡಾಕ್ಟರ್ ವೀಣಾ ನೇತೃತ್ವದ ತಂಡದಿಂದ ಅನಧಿಕೃತ ಕ್ಲಿನಿಕ್ಗೆ ಬೀಗ ಜಡಿದರೂ ಇದು ಅಧಿಕೃತ ಅಂತ ಗೊತ್ತಾದರೂ ಯಾವುದೇ ಭಯವಿಲ್ಲದೆ ಮೆಡಿಕಲ್ ಸ್ಟೋರ್ ಒಳಗಡೆಯಿಂದ ಕ್ಲಿನಿಕ್ನ ನಕಲಿ ಡಾಕ್ಟರ್ಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅದೆಷ್ಟು ಪ್ರಾಣಗಳು ಹೋಗುತ್ತವೋ ಇನ್ನೂ ನೋಡಬೇಕಿದೆ. ಇಂಥವರ ನಾಲಾಯಕ ವಿವೇಕಿಗಳ ಮೇಲೆ ಕಾನೂನು ಕ್ರಮ ಜರುಗಿಸದ ತಾಲೂಕು ವೈದ್ಯಾಧಿಕಾರಿಗಳ ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳ ಮೇಲೆ ಅಧಿಕಾರಿಗಳ ಮೇಲೆ ಸರ್ಕಾರ ಯಾವಾಗ ಕ್ರಮ ಕೈಗೊಳ್ಳುತ್ತದೆ ನೋಡಬೇಕಿದೆ. ಇಂತಹ ಅನಧಿಕೃತ ವಿನಾಯಕ ಕ್ಲಿನಿಕ್ನಂತಹ ಕ್ಲಿನಿಕ್ಗಳ ಮೇಲೆ ಯಾವುದೇ ಮುಲಾಜಿಲ್ಲದೆ ರಾಜ್ಯಾದ್ಯಂತ ನಾಯಿಕೊಡೆಗಳಂತೆ ತಲೆ ಎತ್ತಿರುವುದನ್ನು ಅಧಿಕಾರಿಗಳು ಮುಚ್ಚಿಸಬೇಕಿದೆ. ನಕಲಿ ಡಾಕ್ಟರ್ ಮತ್ತು ಕ್ಲಿನಿಕ್ ಮೇಲೆ ದಾಳಿ ನಡೆಸಿ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಿದೆ. ಹೊಸಕೋಟೆ ತಾಲೂಕಿನ ಚಿಂತಾಮಣಿ ರಸ್ತೆಯಲ್ಲಿ ಸಿಗುವ ಡಿ ಶೆಟ್ಟಹಳ್ಳಿ ಗೇಟ್ನಲ್ಲಿ ತಲೆ ಎತ್ತಿರುವ ಅನಧಿಕೃತ ವಿನಾಯಕ ಕ್ಲಿನಿಕ್ಗೆ ಬೀಗ ಜಡಿದರೂ ಯಾವುದೇ ಭಯವಿಲ್ಲದೆ ವಾಮಮಾರ್ಗದಲ್ಲಿ ಕ್ಲಿನಿಕ್ ನಡೆಸುತ್ತಿದ್ದಾನೆ. ಇಲ್ಲಿರುವ ಡಾಕ್ಟರೇ ಅಲ್ಲ, ಇವನೊಬ್ಬ ಯೋಗಾಭ್ಯಾಸ ಮಾಡಿಸುವ ಯೋಗ ಮಾಸ್ಟರ್. ಯಾವುದೇ ಸರ್ಕಾರದ ನಿಯಮಗಳನ್ನು ಪಾಲಿಸದೆ ಅನಧಿಕೃತವಾಗಿ ನಡೆಸುತ್ತಿರುವ ವಿನಾಯಕ ಕ್ಲಿನಿಕ್. ನಿನ್ನ ವಿದ್ಯಾಭ್ಯಾಸ ಏನು ಅಂತ ಕೇಳಿದ್ರೆ ಎಂಬಿಬಿಎಸ್ ಅಂತ ಉತ್ತರ ನೀಡುತ್ತಾನೆ. ಎಂಬಿಬಿಎಸ್ ಅಂದರೆ ಏನಂತಲೇ ಗೊತ್ತಿಲ್ಲದ ಇಂತಹ ನಾಲಾಯಕ್ ವೈದ್ಯನಿಗೆ ತಕ್ಕ ಕಾನೂನು ಮೂಲಕ ಕ್ರಮ ಜರುಗಿಸಬೇಕಾಗಿದೆ. ನೋಡುವುದಕ್ಕೆ ಈ ಆಸಮಿ, ಕಿವಿಗೆ ಓಲೆ, ಕೈಯ ಕಿರು ಬೆರಳಿಗೆ ಬೆಳ್ಳಿಯ ಉಂಗುರ, ಕೈಗೆ ದಾರ ಕಟ್ಕೊಂಡು ಯಾವುದೋ ಗುಂಡಾ ರೀತಿ ಕಾಣುತ್ತಿದ್ದು ರೋಗಿಗಳಿಗೆ ಇವನೇ ಡಾಕ್ಟರ್ ಅಂತ ನಂಬಿಸಿದ್ದಾನೆ. ಇವನು ಹೆಸರು ಪವನ್ ಕುಮಾರ ವಿ, ಅದು ಡಾಕ್ಟರ್ ಪವನ್ ಕುಮಾರ್ ಅಂತೆ. ಇವನು ಮೂಲತಃ ತಮಿಳುನಾಡಿನ ತಿರುವಳ್ಳೂರ್ ಜಿಲ್ಲೆಯ ಪಲ್ಲಿಪಟ್ ತಾಲೂಕು ಜಂಗಲಪಲ್ಲಿ ಮೇಲ್ಜಂಗಲಪಲ್ಲಿ ಗ್ರಾಮದವನಾಗಿದ್ದು, ನಕಲಿ ಸರ್ಟಿಫಿಕೇಟ್ ಎಲ್ಲರಿಗೂ ತೋರಿಸಿ ನಾನು ಡಾಕ್ಟರ್ ಎಂಬಿಬಿಎಸ್ ಮಾಡಿದ್ದೇನೆ ಎಂದು ನಂಬಿಸಿ ಕ್ಲಿನಿಕ್ ನಡೆಸಿ ಲಕ್ಷಾಂತರ ರೂಪಾಯಿ ಮಾಡಿಕೊಂಡು ಹೊರ ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತಿದ್ದಾನೆ. ಸಾರ್ವಜನಿಕರಲ್ಲಿ ಇಂತಹ ನಾಲಾಯಕ್ ನಕಲಿ ಡಾಕ್ಟರ್ಗಳ ಹಾವಳಿ ನಿಲ್ಲೋದು ಯಾವಾಗ ಅನ್ನೋದು ಈಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಗ್ರಾಮೀಣ ಭಾಗವಾದ ಡಿ ಶೆಟ್ಟಿಹಳ್ಳಿ ಗೇಟ್ನಲ್ಲಿ ಕೆಲಸದ ನಿಮಿತ್ತ ಉತ್ತರ ಭಾರತದಿಂದ ಬಂದು ಇಲ್ಲಿ ನೆಲೆಸಿರುವ ಅದೆಷ್ಟೋ ಮಂದಿಗೆ ಮತ್ತು ಡಿ ಶೆಟ್ಟಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ಇವನೇ ಡಾಕ್ಟರ್. ಇವನ ಮೇಲೆ ಯಾಕೆ ಇನ್ನೂ ಮಾಡದ ಅನ್ನೋದು ಎಲ್ಲರ ಪ್ರಶ್ನೆ. ಯಾಕಪ್ಪ ನೀನು ಈ ಕ್ಲಿನಿಕ್ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀಯಾ ಅಂದ್ರೆ, ಹೌದು ನಾನು ಎಂಬಿಬಿಎಸ್ ಮಾಡ್ತಿದ್ದೀನಿ ಅಂತ ಉತ್ತರ ನೀಡುತ್ತಿದ್ದಾನೆ. ಇಂತಹ ನಕಲಿ ಡಾಕ್ಟರ್ಗಳ ಹಾವಳಿ ಎಲ್ಲಾ ಕಡೆ ಯಾವಾಗ ಕೊನೆಗೊಳ್ಳುತ್ತದೆ ಎಂದು ಸಾರ್ವಜನಿಕರ ಪರಿತಪ್ಪಿಸುತ್ತಿದ್ದಾರೆ. ನಾನೇನು, ನನ್ನ ಇತಿಮಿತಿ ಏನು ಎಂಬುದು ಗೊತ್ತಿದ್ದರೂ ಡಾಕ್ಟರ್ ಆಗಿ ತನ್ನ ವೃತ್ತಿ ಪ್ರಾರಂಭ ಮಾಡಿದ್ದು. ಯಾವ ಆರೋಗ್ಯ ಅಧಿಕಾರಿಗಳಿಗೆ ಮಾಮೂಲು ಎಷ್ಟು ಹೋಗುತ್ತಿದೆಯೋ ಏನೋ, ಅದಕ್ಕೆ ಭಯವಿಲ್ಲದೆ ರಾಜಾರೋಷವಾಗಿ ನಾನು ಡಾಕ್ಟರ್ ಎಂದು ಚಿಕಿತ್ಸೆ ನೀಡುತ್ತಿದ್ದು ರೋಗಿಗಳಿಂದ ಸಾವಿರಾರು ರೂಪಾಯಿಗಳನ್ನು ಕಿತ್ತು ತನ್ನ ಜೋಬಿಗೆ ಇಳಿಸಿಕೊಳ್ಳುತ್ತಿದ್ದಾನೆ. ಹೊಸಕೋಟೆ ತಾಲೂಕಿನ ವೈದ್ಯಾಧಿಕಾರಿ ಡಾಕ್ಟರ್ ವೀಣಾ ನೇತೃತ್ವದ ತಂಡದಿಂದ ಅನಧಿಕೃತ ಕ್ಲಿನಿಕ್ಗೆ ಬೀಗ ಜಡಿದರೂ
ಇದು ಅಧಿಕೃತ ಅಂತ ಗೊತ್ತಾದರೂ ಯಾವುದೇ ಭಯವಿಲ್ಲದೆ ಮೆಡಿಕಲ್ ಸ್ಟೋರ್ ಒಳಗಡೆಯಿಂದ ಕ್ಲಿನಿಕ್ನ ನಕಲಿ ಡಾಕ್ಟರ್ಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅದೆಷ್ಟು ಪ್ರಾಣಗಳು ಹೋಗುತ್ತವೋ ಇನ್ನೂ ನೋಡಬೇಕಿದೆ. ಇಂಥವರ ನಾಲಾಯಕ ವಿವೇಕಿಗಳ ಮೇಲೆ ಕಾನೂನು ಕ್ರಮ ಜರುಗಿಸದ ತಾಲೂಕು ವೈದ್ಯಾಧಿಕಾರಿಗಳ ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳ ಮೇಲೆ ಅಧಿಕಾರಿಗಳ ಮೇಲೆ ಸರ್ಕಾರ ಯಾವಾಗ ಕ್ರಮ ಕೈಗೊಳ್ಳುತ್ತದೆ ನೋಡಬೇಕಿದೆ. ಇಂತಹ ಅನಧಿಕೃತ ವಿನಾಯಕ ಕ್ಲಿನಿಕ್ನಂತಹ ಕ್ಲಿನಿಕ್ಗಳ ಮೇಲೆ ಯಾವುದೇ ಮುಲಾಜಿಲ್ಲದೆ ರಾಜ್ಯಾದ್ಯಂತ ನಾಯಿಕೊಡೆಗಳಂತೆ ತಲೆ ಎತ್ತಿರುವುದನ್ನು ಅಧಿಕಾರಿಗಳು ಮುಚ್ಚಿಸಬೇಕಿದೆ. ನಕಲಿ ಡಾಕ್ಟರ್ ಮತ್ತು ಕ್ಲಿನಿಕ್ ಮೇಲೆ ದಾಳಿ ನಡೆಸಿ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಿದೆ.